ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮೊದಲಿಗೆ ಯಾರು ನನ್ನ ಚಾನಲನ್ನು ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕನ್ ಒತ್ತಿ, ನೆಕ್ಸ್ಟ್ ಆಲ್ ಅಂತ ಒತ್ತಿದರೆ ಎಲ್ಲ ವೀಡಿಯೋ ಬರ್ತದೆ. ನಾನು ಶಾರ್ಟ್ ವೀಡಿಯೋ ಸುಮಾರು ಹಾಕಿದ್ದೀನಿ, ಎಲ್ಲರೂ ನೋಡಿ ಆಯಿತಾ. ಬರೀ ಲಾಂಗ್ ವೀಡಿಯೋ ಮಾತ್ರ ನೋಡೋದಲ್ಲ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ನಿಮಗೆ ನಾನಿವತ್ತೊಂದು ಹೊಸ ಟಾಪಿಕ್ಕನ್ನು ಹೇಳುತ್ತೇನೆ. ಅದು ಏನೆಂದರೆ, ಇಲ್ಲಿ ನೋಡು, ಒಂದು ಸೊಪ್ಪು ಕಾಣ್ತಾ ಇದೆಯಲ್ಲ, ಇದಕ್ಕೆ ಪೊನ್ನಲಿಕೆ ಸೊಪ್ಪು ಅಂತ ಹೇಳ್ತಾರೆ. ಇಲ್ಲಿ ಕೊಡಗಿನಲ್ಲಿ ಜಾಸ್ತಿಯಾಗಿ ದೊರೆಯುತ್ತದೆ. ಇದು ಕೊಡಗಿನಲ್ಲಿ ತುಂಬ ಫೇಮಸ್ ಆದ ಸೊಪ್ಪು. ಅದರ ವಿಶೇಷ ಏನಂತ ಹೇಳ್ತೀನಿ, ಯಾರು ಕೂಡ ಸ್ಕಿಪ್ ಮಾಡದೆ ಹೋಗಬೇಡಿ, ಸ್ಕಿಪ್ ಮಾಡಬೇಡಿ. ಓಕೆ. ಹಲೋ ಗೈಸ್, ಈ ಪೊನ್ನಲಿಕೆ ಸೊಪ್ಪು ಇದೆಯಲ್ಲ, ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರು, ಐರನ್, ಕ್ಯಾಲ್ಸಿಯಂ ಎಲ್ಲ ಥರದ ವಿಟಮಿನ್ಸ್ಗಳು ಈ ಸೊಪ್ಪಲ್ಲಿದೆ. ಇದನ್ನು ಯಾಕೆ ಉಪಯೋಗಿಸ್ತಾರೆ ಅಂದರೆ, ಈಗ ಸಣ್ಣ ಮಕ್ಕಳು ಸಣ್ಣ ಏಜ್ ಒಂದು 6 ತಿಂಗಳಿಂದ 5 ಇಲ್ಲದ 4 ವರ್ಷದ ಒಳಗಿನ ಮಕ್ಕಳಿಗೆ ಹಿಟ್ಟು ಒಂದು ಮಣ್ಣಿ ಮಾಡಿ ಕೊಡ್ತಾರಲ್ವ, ಹಾಲು ಬಾಯಿ ಅಂತ ಹೇಳ್ತಾರೆ, ಅದರಲ್ಲಿ ಈ ಸೊಪ್ಪು ಉಪಯೋಗಿಸುತ್ತಾರೆ. ಅದು ಹೇಗೆಂದು ನಾನು ಹೇಳ್ತೀನಿ ಆಯಿತಾ, ಕೊನೆಯವರೆಗೂ ನೋಡಿ. ಮೊದಲಿಗೆ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು. ಚೆಂದ ಒಣಗಬೇಕು, ಪರ ಅಂತ ಆಗಬೇಕು. ಒಣಗುವಾಗ ಹುಡಿಯಾಗಿ ಬೀಳಬೇಕು, ಅಷ್ಟು ಚೆಂದ ಒಣಗಿಸಿಡಬೇಕು. ಒಂದು ಡಬ್ಬದಲ್ಲಿ ಸ್ಟಾಕ್ ಮಾಡಿ ಇಟ್ಟರೆ ಆಯಿತು. ನೆಕ್ಸ್ಟ್ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು, ಇಲ್ಲದ್ರೆ ಹಾಗೆಯೇ ಇಟ್ಕೊಳ್ಬೋದು. ಪುಡಿ ಮಾಡಿದ್ದನ್ನು ನಾವು ಒಂದು ದಿವಸಕ್ಕೆ 2 ಬಾರಿ ಒಂದೊಂದು ಚಮಚನ ಮಕ್ಕಳಿಗೆ ಹಿಟ್ಟು ಮಾಡ್ತಾರಲ್ಲ, ಅದೇ ಹಾಲು ಬಾಯಿ ಅಂತ ಹೇಳ್ತಾರೆ, ಅದರಲ್ಲಿ ಒಂದೊಂದು ಚಮಚ ಹಾಕಿ ಈ ಮಣ್ಣಿನ ಮಾಡಿ ಕೊಡಬೇಕು. ಈ ಸೊಪ್ಪು 1 ವರ್ಷ ತನಕ ಇಡ್ಬೋದು. ಅದರ ಹುಡಿನ ತುಂಬ ಒಳ್ಳೆಯದು. ಯಾರಿಗಾದರೂ ಬೇಕಾದರೆ ದಯವಿಟ್ಟು ನಮ್ಮ ಊರಿಗೆ ಬನ್ನಿ, ಕೊಡಗಿಗೆ. ಬೇಕಾದಷ್ಟು ಇದೆ, ತೋಟದಲ್ಲಿದೆ, ಗದ್ದೆಯಲ್ಲಿದೆ. ತುಂಬ ಒಳ್ಳೆಯ ಸೊಪ್ಪು. ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂತೇಳಿ ನಾನೊಂದು ಇದರ ವಿಡಿಯೋ ಮಾಡಿದ್ದೀನಿ. ನನ್ನ ಈ ವ್ಲಾಗ್ಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ತುಂಬ ಧನ್ಯವಾದಗಳು. ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರಲ್ಲ, ತುಂಬ ಧನ್ಯವಾದಗಳು.